ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀರಾ, ಬೆಲೆ ಏರಿಕೆ ವಿಚಾರವಾಗಿ ಏನು ಅನಿಸ್ತಾ ಇದೆ ಸರ್? ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದಿನನಿತ್ಯ ಬೆಲೆ ಏರಿಕೆದೇ ಸುದ್ದಿ ಬಿಟ್ಟರೆ ಅಭಿವೃದ್ಧಿ ಸುದ್ದಿನೇ ಇಲ್ಲ. ಎಲ್ಲಾದರೂ ಒಂದು ಡ್ಯಾಮ್ ಕಟ್ಟಿದಾರಾ, ಎಲ್ಲಾದರೂ ಒಂದು ಫ್ಲೈಓವರ್ ಕಟ್ಟಿದಾರಾ, ಏನಾದರೂ ಒಂದು ಹೊಸ ಯೋಜನೆ ಕೊಟ್ಟಿದ್ದಾರಾ? ಕಾಂಗ್ರೆಸ್ MLAಗಳೇ ಹೇಳ್ತಾರೆ, ಒಂದು 20 ತಿಂಗಳ ಮೇಲೆ ಆಯಿತು, 2 ವರ್ಷ ಆಯಿತು, ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಅಂತ. ಕೆಲವು MLAಗಳು ನಾವು ಸೂಸೈಡ್ ಮಾಡ್ಕೊಂತೀರಿ, ಆತ್ಮಹತ್ಯೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅವರು ಇಲ್ಲ, ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆಯಲ್ಲಿ ಬಂದಂಥ ದುಡ್ಡಿಂದ ಲಾಭ ಮಾಡಿಕೊಂಡು ಕಮಿಷನ್ ಹೊಡೆದು 60% ಕಮಿಷನ್ ಹೊಡೆದು ತಿನ್ನುವಂಥದ್ದಕ್ಕೆ ಮಾಡ್ತಾ ಇರೋದು. ಅವರು ದುಡ್ಡು ಹೊಡೆಯುವಂಥದ್ದಕ್ಕೆ ಬೆಲೆ ಏರಿಕೆ ಮಾಡಿ ಅದರಲ್ಲಿ ಏನು ಬರ್ತೈತೆ ಹಣ ಅದನ್ನು ಲೂಟಿ ಹೊಡೆಯೋಕ್ಕೆ ಮಾಡ್ತಾ ಇದ್ದಾರೆ ಇವರು. ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀರಾ ಸರ್, ಇದೇ ವಿಚಾರವಾಗಿ ಅಥವಾ ಇನ್ನಿತರ ಹಲವು ಭಾಗಗಳಲ್ಲಿ ಕೂಡ ಇದು ಧರಣಿಗಳು ನಡೆಯುವಂಥ ಕೆಲಸಗಳು ಬಿಜೆಪಿಯಿಂದ ಆಗಿತ್ತು. ಆದರೆ ಕೆಲವೊಂದು ಸಲ ತಾರ್ಕಿಕ ಅಂತ್ಯ ಕಾಣೋದಿಲ್ಲ ಎನ್ನುವಂಥ ಒಂದು ವಿಚಾರ ಕೇಳಿಬರುತ್ತೆ. ಏನು ಹೇಳ್ತೀರಾ ಸರ್? ಯಾವುದೇ BJP ಹೋರಾಟ ಮಾಡೋದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿದ್ದೀರಿ. ಈಗ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ದೀರಿ, ನಮ್ಮ 18 ಜನ MLAಗಳು ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದೀರಿ ಅಂತಲೇ ಅರ್ಥ. ವಿಧಾನಸಭೆಯಲ್ಲಿ ನಾವು ವಾಲ್ಮೀಕಿ ನಿಗಮದ ಹೋರಾಟ ಮಾಡಿದ್ರಿ, ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟರು, ಅದು BJP ಹೋರಾಟದಿಂದನೇ ಆಗಿದ್ದು. BJP ಯಾವುದೇ ತಗೊಂಡ್ರು ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಯಾವುದೇ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೀರಿ. BJP ಒಂದು ದೇಶದ ಪಾರ್ಟಿ, ಅವ್ರ ಥರ ನಾವು ಮುಸಲ್ಮಾನರ ಬೆಂಬಲ ಮಾಡುವಂಥ ಪಾರ್ಟಿ ಅಲ್ಲ. ನಮ್ಮ ನರೇಂದ್ರ ಮೋದಿ ಹೇಳಿದ್ದಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ. ಈ ಕಾಂಗ್ರೆಸ್ ಅವ್ರು ಹಂಗಲ್ಲ, ಮುಸಲ್ಮಾನರು ಓಟ್ ಹಾಕ್ತಾರೆ ಅಂತೇಳಿ ಏನು ಬೇಕೋ ಅವ್ರಿಗೆಲ್ಲ ಬರೆದು ಕೊಟ್ಬಿಡ್ತಾರೆ ಅವರು. ಅಂಥ ನೀಚ ಕಾಂಗ್ರೆಸ್ ಅವರು. ಅದರಿಂದ ನಮ್ಮ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಬೆಲೆ ಏರಿಕೆಯಿಂದ ಬಡವರು ಸಾಯ್ತಾ ಇದ್ದಾರೆ, ಅವರ ಉಳಿವಿಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ. ಬಿಜೆಪಿ ಮತ್ತು JDS ಒಗ್ಗಟ್ಟಿನ ವಿಚಾರದಲ್ಲಿ JDS ಈ ಹೋರಾಟದಿಂದ ಹಿಂದೆ ಇರುವಂಥದ್ದು ಏನು ಹೇಳ್ತೀರಾ? ಇಲ್ಲ ನೋಡಿ, ಅವ್ರ ಹೋರಾಟನೇ ಬೇರೆ, ನಮ್ಮ ಹೋರಾಟನೇ ಬೇರೆ. ಚುನಾವಣೆಯಲ್ಲಿ ಹೊಂದಾಣಿಕೆ ಇದೆ ನಮ್ಮದು. ಈಗ ಅವರು ಒಂದು 5-6 ಬಾರಿ ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ದಾರೆ, ನಮ್ಮನ್ನೇನು ಕರೆದಿಲ್ಲ ಅವರು. ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಕುಮಾರಸ್ವಾಮಿಯವರ ಹತ್ರ ಮಾತಾಡ್ತೀನಿ. ಒಂದು ಸಮನ್ವಯ ಸಮಿತಿ ರಚನೆ ಮಾಡಿ ಏನೇ ಹೋರಾಟ ಮಾಡಬೇಕಾದ್ರೂ ಯಾವ ಹೋರಾಟಕ್ಕೆ ಇಂಡಿವಿಜುವಲ್ ಆಗಿ ಮಾಡಬೇಕು, ಯಾವ ಹೋರಾಟ ಒಟ್ಟಿಗೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀರಿ. ನಮ್ಮಲ್ಲಿ ಯಾವುದೇ ಬಿರುಕು ಇಲ್ಲ, ನಾವು ಹಾಲು ಜೇನರ ಹತ್ರ ಇದ್ದೀರಿ. ಕೇಂದ್ರ ಸರ್ಕಾರದಲ್ಲಿ ವಕ್ಫ್ ವಿಚಾರವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗಿರುವಂಥದ್ದು ಸರ್, ಏನು ಹೇಳ್ತೀರಿ? ಅದನ್ನು ಸ್ವಾಗತ ಮಾಡ್ತೀನಿ. ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 1000 ಎಕರೆಯನ್ನು ಲೂಟಿ ಮಾಡಿದ್ದಾರೆ ವಕ್ಫ್ ಬೋರ್ಡ್ ಹೆಸರಲ್ಲಿ. ಇವತ್ತು ರದ್ದಾಗಿರೋದು ಹೃದಯಪೂರ್ವಕವಾಗಿ ನರೇಂದ್ರ ಮೋದಿಯವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದಿಷ್ಟು ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.